ಹೇಳ್ಬೇಕಂದ್ರೆ 30ನೇ ತಾರೀಕ್ 30ನೇ ತಾರೀಕು ನನ್ನ ಸಾಂಗ್ ರಿಲೀಸ್ ಆಗಿರುತ್ತೆ. KK ಮೂವಿದು ಗುಂಟೂರಮ್ಮಯ್ಯ ಅಂತ. ಸೊ ಅದು ಸಾಂಗ್ ಪ್ರೆಸ್ ಮೀಟ್ ಗೆ ನಾನು ಬಂದಿದ್ದು ಉಂಟು ಸರ್. ಸೊ ನಾನು 11 o'clock ಗೆ ಪ್ರೆಸ್ ಮೀಟ್ ಹೇಳಿದ್ವಿ, ಬಟ್ ನಾನು ಹೋಗಿದ್ದು 12, 15, 12:30 ಹತ್ರ 1 hour ಅಂತೂ ಲೇಟ್ ಆಗಿ ನಾನು ಹೋಗಿದ್ದುಂಟು. ಸೊ ನಾನು ಹೋಗಿದ್ಮೇಲೆ ಎಲ್ಲಾರ್ಗುನು ಮನಸ್ಪೂರ್ವಕವಾಗಿ ಸಾರಿ ಕೇಳ್ದೆ, ಅದು ಎಲ್ಲಾರ್ಗೂ ಗೊತ್ತು. ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೆಲವೊಂದಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಬಟ್ ಅಲ್ಲಿ ನನ್ನ ಸೋನು ಆಂಟಿ ಅಂತ ಕೂಡ ಕೆಲವೊಂದಷ್ಟು ಮಾಧ್ಯಮ ಮಿತ್ರರು ಕೂಡ ನನಗೆ ಹೇಳ್ತಾರೆ, ಸೋನು ಆಂಟಿ ಆಗಿದ್ರೆ ಸೋನು ಆಂಟಿನಾ ಅಂತ. ನಾನು ಅವಾಗ ಏನು ರಿಯಾಕ್ಟ್ ಮಾಡಿರಲ್ಲ. ಹೌದು ನನ್ನ ಆಂಟಿನೇ, ಓಕೆ ನಾನ್ ಲೇಟ್ ಆಗಿ ಬಂದಿದ್ದೀನಿ, ದೊಡ್ಡವ್ರು ಏನೋ ಒಂದ್ ಮಾತು ಹೇಳ್ತಾ ಇದ್ದಾರೆ, ನಾನ್ ತಗೋಬೇಕು, ನಾನ್ ಚಿಕ್ಕವಳು ತಗೋತೀನಿ ಅಂತ ಹೇಳ್ಬಿಟ್ಟು ನಾನು ಏನು ಕಾಂಟ್ರವರ್ಸಿ ಮಾಡಿಲ್ಲ ಸರ್. ನಾನು ಅದನ್ನ ಅಲ್ಲಿಗೆ ಬಿಟ್ಟೆ. ನಂತರ ನನ್ನ ಬರ್ಡೇಗೆ ಅವತ್ತ ನನ್ನ ಬರ್ಡೇ ಆಗಿತ್ತು ಕೂಡ. ಸೊ ಕೆಲವೊಂದಷ್ಟು ಕೇಕ್ಗಳನ್ನ ಕಟ್ ಮಾಡಿಸಿದ್ರು, ಎಲ್ಲ ಮುಗಿಸಿ ನಾನು ಮನೆಗೆ ಹೋಗ್ಬೇಕಿತ್ತು. ಬಟ್ ನನಗೋಸ್ಕರ ಕೆಲವೊಂದಷ್ಟು ಮಾಧ್ಯಮ ಮಿತ್ರದವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಟೈಮ್ ನ ಅವರಿಗೆ ಕೊಟ್ಟು 2 hours ನಾನು ನಿಂತ ಜಾಗದಲ್ಲೇ ನಾನು ಎಲ್ಲಾರ್ಗು ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಸರ್. ಅಂತದ್ರಲ್ಲಿ ಒಂದು ಹುಡುಗ, ಅವನು ಸುಚಿತೋ ನನಗ್ ಗೊತ್ತಿಲ್ಲ, ವಿಶ್ವವಾಣಿ ಅವನು ನನ್ನ ಪ್ರವೋಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಸರ್. ನನ್ನ ಟ್ರಿಗರ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ನನ್ನ ಸಾಂಗ್ ಪ್ರೆಸ್ ಮೀಟ್ ಅಲ್ಲಿ ಬಂದ್ಬಿಟ್ಟು ನಿಮ್ ಸಾಂಗ್ ಏನಾಯ್ತು, ನೀವ್ ಡ್ಯಾನ್ಸ್ ಹೇಗ್ ಮಾಡಿದ್ರಿ, ಡ್ಯಾನ್ಸ್ ಮಾಡಿರುವಂತಹ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಏನು, ಅದು ಕೇಳ್ಬೇಕಿತ್ತು ಕ್ವಶನ್ ನ. ಅದನ್ನ ಬಿಟ್ಟು ನನ್ನ ವೈಯಕ್ತಿಕ ಕ್ವಶನ್ ನ ಕೇಳಿರೋದುಂಟು. ನಿನ್ನ ಬಾಯ್ ಫ್ರೆಂಡ್ ಹೇಗ್ ಸತ್ತ, ನಿನ್ ಬಾಯ್ ಫ್ರೆಂಡ್ ನಿನಗೆ ಹೇಗ್ ಮೋಸ ಮಾಡ್ದ, ನಿನಗೆ ಮೋಸ ಮಾಡಿದಾನಲ್ಲ ಬಾಯ್ ಫ್ರೆಂಡ್, ಆ ಒಂದು ಹುಡುಗನ್ ಬಗ್ಗೆ ನೀನ್ ಏನ್ ಹೇಳ್ತೀಯಾ. ಬರೀ ಹುಡುಗರೇ ಅಂತ ಅಂದ್ಮೇಲೆ ನಾನು ಈ ಒಂದು ನೆಗೆಟಿವ್ ನನ್ನ ಮಾಡೋದಿಕ್ಕೆ ಅಂತಾನೆ ಅವರು ಬರಕ್ಕೂ ಮುಂಚೆ ಎಲ್ಲ ತಯಾರಿ ಮಾಡ್ಕೊ ಬಂದಿದ್ದಾರೆ ಅಂತ ನನಗ್ ಅನ್ಸುತ್ತೆ ಸರ್. ನಾನು ಅದನ್ನ ಯಾವ್ದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಬೇರೆಯವರೆಲ್ಲ ನನ್ನ ಕ್ವಶನ್ಸ್ ಕೇಳಿದ್ದಾರೆ. ಅವತ್ತು ಇವರು ಇದ್ರು, ಏನ್ ಕ್ವಶನ್ಸ್ ಕೇಳ್ಬೇಕು ಅಷ್ಟು ಕ್ವಶನ್ ನ ಕೇಳಿದ್ದಾರೆ. ಬಟ್ ಅವರು ನನ್ನನ್ನ ಆ ತರ ಮಾಡಿಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹುಡುಗರು ಕಳ್ಳನ್ ಮಕ್ಳು ಅಂತ ಒಂದು ಕ್ಲಿಪ್ ಬಂದಿದೆಯಲ್ಲ, ಆ ಒಂದು ಕ್ಲಿಪ್ ಬರಕ್ಕೂ ಮುಂಚೆ ಆ ಆಂಕರ್ ನನ್ನ ಏನ್ ಕ್ವಶನ್ ಮಾಡ್ದ, ಎಲ್ಲೂ ಬಂದಿಲ್ಲ, ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅಂತೆ ಅವನು ಯಪ್ಪ ಸಾಚ ಆಗಿದ್ರೆ ಫುಲ್ ವಿಡಿಯೋ ಹಾಕ್ಬೇಕಿತ್ತು. ಈಗ ನನ್ನನ್ನ ಎಲ್ಲ ನೆಗೆಟಿವ್ ಅಂತ ತೋರಿಸಿದಾರಲ್ಲ, ಯಪ್ಪ ಎಷ್ಟು ಪಾಸಿಟಿವ್ ಅನ್ನೋದ್ನ, ಅವ್ನ್ ಯಾವ ತರ ಕ್ವಶನ್ ಕೇಳ್ದ ಅನ್ನೋದ್ನ ಹಾಕ್ಬೇಕಿತ್ತು. ಎಲ್ಲೂ ಫುಲ್ ವಿಡಿಯೋ ಹಾಕಿಲ್ಲ ಸರ್ ಅವನು. ಓಕೆ ಮೇಡಮ್, ಈಗ ನೀವು ಅಂದ್ರೆ ಒಂದು ವೈಯಕ್ತಿಕ ವಿಚಾರವನ್ನ ಯೂನಿವರ್ಸಲ್ ಆಗಿ ಹೇಳುವಂತದ್ದು ಎಷ್ಟು ಸರಿ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ನಿಮ್ಮ ಮತ್ತು ಆ ಒಬ್ಬರ ಅಂದ್ರೆ ವ್ಯಕ್ತಿ ಏನಿದಾರೋ ಅವರ ವಿಚಾರ ಸೆಕೆಂಡರಿ ಇರ್ಬೋದು, ಬಟ್ ಇದನ್ನ ಯೂನಿವರ್ಸಲ್ ಆಗಿ ನೀವು ತಗೊಂಡಿರುವಂತದ್ದು ಎಷ್ಟು ಸರಿ ಅನ್ನೋದು ಚರ್ಚೆ ಆಗ್ತದೆ. ಏನಕ್ಕೆ ಅಂತ ಅಂದ್ರೆ ಸರ್, ನಾನ್ ಮಾತಾಡ್ತಾನೆ ಈಗ ನನ್ ಜೊತೆ ನೀವು ಕ್ವಶನ್ ಕೇಳ್ತಾ ಇದ್ದೀರಾ ಅಂದ್ರೆ ನಿಮ್ ಮೇಲೆ ನನ್ ದ್ವೇಷ ಇಟ್ಕೊಂಡು ನಾನು ಆನ್ಸರ್ ಮಾಡಕ್ ಆಗಲ್ಲ. ನಾವಿಬ್ರು ಮಾತಾಡ್ತಾ ಇದೀವಿ ಅಂತ ಅಂದ್ಮೇಲೆ ಒಂದು ಸಲಿಗೆಯಿಂದ ಆಗಿರ್ಬೋದು ಮಾತಾಡಿರ್ತೀವಿ ಸರ್. ನಾನು ಹುಡುಗರು ಕಳ್ಳನ್ ಮಕ್ಳು ಅಂತ ಹೇಳಿರೋದು ನಿಜ. ಬಟ್ ಅದನ್ನ ನಾನು ಎಲ್ಲೂ ವೈಯಕ್ತಿಕವಾಗಿ ಬಂದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಅಲ್ಲಿ ಆಗಿರ್ಬೋದು ನಾನು ಎಲ್ಲೂ ಹೇಳಿಲ್ಲ. ನನ್ನ ಇಂಟರ್ವ್ಯೂ ಅಲ್ಲಿ ನನ್ನ ಟ್ರಿಗರ್ ಮಾಡಿದ್ದಂತಹ ನನಗೆ ನನ್ನ ವೈಯಕ್ತಿಕವಾಗಿ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ, ಹುಡುಗರ ಬಗ್ಗೆ ನಿಮಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದಾಗ ನಾನು ಕಳ್ಳನ್ ಮಕ್ಳು ಅಂತ ಹೇಳಿದ್ದುಂಟು. ನನಗ್ ಯಾರು ಏನ್ ಮಾಡಿದಾರಲ್ಲ ಅವ್ರ ಬಗ್ಗೆ ನಾನು ಹೇಳಿದೀನಿ. ನಾನು ಎಲ್ಲಾ ಹುಡುಗರಿಗೂ ಹೇಳಿಲ್ಲ, ಅದು ಮಿಸ್ ಆಗಿ ಹೇಳ್ಬಿಟ್ಟಿದೀನಿ, ಇನ್ಕ್ಲೂಡಿಂಗ್ ಯು ಅಂತ ಹೇಳಿ. ಆ ಒಂದು ವಿಷಯಕ್ಕೆ ಯಪ್ಪ ಅಷ್ಟು ಮಾಡಿರ್ಬಹುದೇನೋ, ನನಗದು ಗೊತ್ತಿಲ್ಲ. ನೀವು ಇನ್ಕ್ಲೂಡಿಂಗ್ ಯು ಅಂತ ಹೇಳಿರೋದು ಕೂಡ ತಪ್ಪಲ್ವಾ? ಎಕ್ಸಾಕ್ಟ್ಲಿ ಸರ್, ನಾನು ತಪ್ಪಂತ ಹೇಳ್ತಿಲ್ಲ. ಹೌದು, ನಾನು ಬಗೆಹರಿಸಬಹುದಿತ್ತು. ಆ ರೀತಿ ಹೇಳಿದೀನಿ ಸರ್. ನೀವು ದೂರ ಕೊಡುವಂತದ್ದು ಮಟ್ಟಕ್ಕೆ ಹೋಗ್ಬೇಕಿತ್ತ ಸರ್. ಏನಕ್ಕೆ ಅಂತ ಅಂದ್ಮೇಲೆ ಹುಡುಗರು ಕಳ್ಳನ್ ಮಕ್ಳು ಇನ್ಕ್ಲೂಡಿಂಗ್ ಯು ಅಂತ ಅಂದ್ಮೇಲೆ ಅಷ್ಟಕ್ಕೆ ಬಿಟ್ಟಿದ್ರೆ ನಂದು ತಪ್ಪಾಗ್ತಿತ್ತು. ನಾನು ಹೇಳಿದೀನಿ, ಹುಡುಗರು ಸರಿ ಇದ್ರೆ ಹುಡುಗಿರ್ ಸರಿ ಇರಲ್ಲ, ಹುಡುಗಿರ್ ಸರಿ ಇದ್ರೆ ಹುಡುಗರು ಸರಿ ಇರಲ್ಲ, ಇಬ್ರು ಸರಿ ಇದ್ರೆ ದೇವ್ರೆ ಸರಿ ಇರಲ್ಲ ಅಂತ ನಾನು ಈ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದೀನಿ ಸರ್. ಯಪ್ಪ ಎಲ್ಲೂ ಹಾಕಿಲ್ಲ, ಇದನ್ನ ಈ ಸ್ಟೇಟ್ಮೆಂಟ್ ಎಲ್ಲೂ ಹಾಕಿಲ್ಲ ಸರ್. ಬೇಕಿರೋ ನಾನು ಆ ಸ್ಟೇಟ್ಮೆಂಟ್ ನ ನಿಮ್ಗೆ ಇವಾಗ್ಲೇ ತೋರಿಸ್ತೀನಿ. ಯಾಕೆ ಅಂದ್ರೆ ಎಲ್ಲಾರು ನನ್ನ ತಪ್ಪು ತಿಳ್ಕೊಂತ ಇದಾರೆ ಸರಿ. ಈಗ ನಿಮ್ ನಡೆ ಏನು ಮೇಡಮ್ ಸರ್? ಏನಕ್ಕಂತ ಅಂದ್ಮೇಲೆ ಇವಾಗ ಏನಾಗಿದೆ ಅಂದ್ರೆ ಆ ಒಂದು ಸ್ಟೇಟ್ಮೆಂಟ್ ನಾನ್ ತಮಾಷೆಗೆ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ನ ಇಟ್ಕೊಂಡು ಕೆಲವೊಂದಷ್ಟು ಇಂತಿಂತವ್ರೆ ಅಂತಾನೆ ನಾನು ಮೆನ್ಷನ್ ಕೂಡ ಮಾಡ್ತೀನಿ ಸರ್. ಎಲ್ಲ ಒಂಥರ ಕೆಟ್ಟ ವರ್ಡ್ ಯೂಸ್ ಮಾಡ್ಕೊಂಡು, ಇವಳು ಕಚ್ಚಡ, ಇವಳು ನೀನು ಬೇಕಿದ್ರೆ ಮಿಂಡ್ರಿ ಗುಟ್ಟಿದ್ ಕಳ್ಳು ಬೆಕ್ಕು, ಇದು ತುಂಬಾ ಬ್ಯಾಡ್ ಆಗಿ ಮಾತಾಡಿದ್ದು ಉಂಟು. ನನಗೆ ಅದು ತುಂಬಾ ನೆಗೆಟಿವ್ ಆಗ್ತಾ ಇದೆ ಸರ್. ಅದ್ ನನ್ನ ಬಿಡಿ, ನನ್ನ ಫ್ಯಾಮಿಲಿಗೂ ಕೂಡ ಇದು ಯಾವ್ದು ತಗೊಂತ ಇಲ್ಲ, ಯಾರು ಸಹಿಸ್ಕೊಂತ ಇಲ್ಲ. ತುಂಬಾ ತೀರ ಮಟ್ಟದಲ್ಲಿ ಇದು ಎಲ್ಲೆಲ್ಲೋ ಹೋಗ್ತಾ ಇದೆ. ನಂತರ ಯಾರೋ ಮಧು ಅನ್ನೋನು, ಮತ್ತೆ ಇನ್ನ ತುಂಬಾ 2-3-4 ಜನ ಹುಡುಗರು ಇದ್ದಾರೆ. ಅವರೆಲ್ಲ ಫಿಲ್ಮ್ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಗ ಅವರು ಹೇಳಿದ್ದುಂಟು,
ಆಕೆ ಆಕ್ಟರ್ ಅಲ್ಲ, ನೀವು ನನಗೆ ಇಲ್ಲಿ ಬಂದು ಏನೂ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಅಂತ ಇಷ್ಟು ಮಾತ್ರ ಹೇಳಿದ್ದಾರೆ. ಅವರು ಇನ್ನ ಒಂದಷ್ಟು ಮಾತುಗಳು ಹೇಳಿದ್ದಾರೆ. ಇವರು ಆಕ್ಟರ್ ಅಲ್ಲ, ಇವ್ರಿಗೆ ಬಂದು ಇಲ್ಲಿ ಕೂತ್ಕೊಳ್ಳೋ ಯಾವ ಯೋಗ್ಯತೆನೂ ಇಲ್ಲ ಫಿಲ್ಮ್ ಚೇಂಬರ್ಗೆ. ಆಸ್ ಅ ಆಕ್ಟರ್ ಆಗಿದ್ರೆ ನಾನು ಹೋಗಿ ಇನ್ನೊಬ್ರು ಆಕ್ಟರ್ ಬಗ್ಗೆ ಕಂಪ್ಲೇಂಟ್ ಮಾಡ್ಬೋದು. ಅವ್ರು ಆಕ್ಟರ್ ಅಲ್ಲ, ಏನು ಅಲ್ಲ, ನಾನು ಆಕ್ಟರ್ ಅಲ್ಲ, ಮತ್ತೆ ಏನಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ರು? ಅವರು ಇವ್ರಿಗೂ ಬೈದಿದ್ದಾರೆ. ಅದನ್ನ ಮಾತ್ರ ಮುಚ್ಚಿಟ್ಟು ನಂದ ತಪ್ಪು ಏನಿದೆ ಅದನ್ನ ಮಾತ್ರ ತೋರಿಸಿದ್ದಾರೆ ಸರ್. ಇವಾಗ ಒಂದು 10-15 ಜನಕ್ಕೆ ನಾನು ಕಂಪ್ಲೇಂಟ್ ಮಾಡ್ಸಿದೀನಿ, ವಿತ್ FIR ಕೂಡ ಹಾಕ್ಸಿದೀನಿ. ಇಲ್ಲಿವರೆಗೂ ನಾನು ಯಾರ ಸವಸಕ್ಕೂ ಹೋದವಳಲ್ಲ. ನಾನಾಯ್ತು, ನನ್ ಕೆಲ್ಸ ಆಯ್ತು, ನಾನು ಮಾಡ್ಕೊಂಡಿದ್ದೆ. ಬಟ್ ಇವಾಗ ನನ್ನ ತೀರವಾಗಿ ನನಗೆ ತುಂಬಾ ನೆಗೆಟಿವ್ ಮಾಡ್ತಾ ಇದ್ದಾರೆ ಸರ್. ನಾನು ಇನ್ಮೇಲೆ ಸಹಿಸೋದೇ ಇಲ್ಲ. ಅದೇನ್ ಕಾನೂನ್ ಪ್ರಕಾರ ಇದೆ ನಾನು ಓಡಾಡ್ತೀನಿ ಸರ್. ನಾನ್ ಸಾರಿ ಕೇಳಲ್ಲ, ನಾನು ಎಲ್ಲೂ ತಪ್ಪು ಮಾಡಿಲ್ಲ. ಇಲ್ಲ ನಾನು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಹುಡುಗರು ಹಂಗೆ ಹುಡುಗರು ಹಿಂಗೆ ನಾನು ಯಾವತ್ತೂ ಯಾರ ಬಗ್ಗೆನೂ ಮಾತಾಡಿಲ್ಲ. ನಾನು ಆಟೋ ಹೋಗ್ಬೇಕಾದ್ರೆ, ಕ್ಯಾಬಲ್ ಹೋಗ್ಬೇಕಾದ್ರೆ ನಾನು ಅವ್ರಿಗೆ ಕೊಡೋ ಮರ್ಯಾದೆ, ನನ್ನ ಯಾರಾದ್ರೂ ಫ್ಯಾನ್ ಅಂತ ಮಾತಾಡಿಸಿದಾಗ ಅವ್ರನ್ನ ನಾನು ಸರ್ ಅಂತಾನೆ ಮಾತಾಡ್ಸಾಗಿರ್ಬೋದು. ನಾನು ಯಾವತ್ತು ಯಾರ್ ಹುಡುಗಿ ಅಂತಲ್ಲ ಹುಡುಗ ಅಂತಲ್ಲ ಸರ್, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿಲ್ಲ. ನಾನು ಮಾತಾಡೋದಿಲ್ಲ, ನನಗ ರೈಟ್ಸ್ ಇಲ್ಲ, ಯಾರ ಬಗ್ಗೆ ಮಾತಾಡ್ಸೋ ರೈಟ್ಸ್ ಇಲ್ಲ. ಸೊ ನನ್ನ ತಮಾಷೆಗೆ ಹೇಳಿರೋ ಮಾತ್ನ ಇವರು ಇಷ್ಟು ದೃಢವಾಗಿ ನಿಂತಿದ್ದಾರೆ, ಸಾರಿ ಕೇಳಿಸ್ಲೇಬೇಕು ಅಂತ ನಾನು ಹೇಳ್ತೀನಿ. ನಾನು ಯಾವ್ದೇ ಕಾರಣಕ್ಕೂ ಸಾರಿ ಕೇಳೋದೇ ಇಲ್ಲ. ಕಾನೂನ್ ಪ್ರಕಾರ ಹೋಗ್ತೀರಾ ಹೋಗಿ, ನಾನು ಹೋಗ್ತಾ ಇದ್ದೀನಿ. ಈಗ ಯಾರೋ ಅವರು ಏನೋ ಯಾವ್ದೋ ಸಂಘ ಅಂತ ಕಟ್ಕೊಂಡಿದಾರಲ್ಲ ಅವ್ರ ಮ್ಯಾಮ್, ಅವರು ಮಧು ಮತ್ತೆ ಏನೋ ಒಂದಿಬ್ರು 3 ಜನ ಅವ್ರದ್ದು ಒಂದ್ ನಿಮಿಷ ವಿತ್ತು ನಾನು ನೇಮೆ ಹೇಳ್ತೀನಿ. ಇವರು ಈಗ ಸರ್ ನಾನು ಏನ್ ತಪ್ಪು ಮಾಡಿದೀನಿ, ಹುಡುಗರ ಬಗ್ಗೆ ಕಳ್ಳನ್ ಮಕ್ಳು ಅಂತ ಹೇಳ್ದೆ ಅಂತ ಇಷ್ಟು ನ್ಯೂಸ್ ಮಾಡ್ತಿದ್ದಾರೆ ಅಲ್ವಾ. ಇವರು ಇಲ್ಲಿದಾರ ನೋಡಿ, ಮಧುಸೂದನ್ R ಅಂತೆ ಈ ಅಪ್ಪ. ಅದಾದ ನಂತರ ಮುರುಳಿ ಅಂತ ಅನ್ನೋ ಈ ಅಪ್ಪ ಇಬ್ರು ಕುತ್ಕೊಂಡು, ನಾನ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ನಾನು ಯಾವ್ದೋ ಬಾಸ್ ಟಿವಿಗೆ ಇವರಿಬ್ರು ಹೋಗಿ ಲೈವ್ ಮಾಡ್ತಾ ಇದ್ದಾರೆ ವಿಡಿಯೋನ. ಆ ಒಂದು ಲೈವ್ ಅಲ್ಲಿ ಕುತ್ಕೊಂಡು ಈ ಅಪ್ಪ ಏನ್ ಹೇಳಿದನ್ ಕೇಳಿಸ್ಕೊಳ್ಳಿ. ನಾನು ಹೋಗ್ತೀನಿ, ನಾನು ಪ್ರಧಾನ ಹೋರಾಟಗಳು ತುಂಬಾ ಇದಾವೆ ನೋಡ್ಲಿ, ನಾನು ಹೋಗ್ತೀನಿ, ನಾನು ಒಬ್ಬ ಕನ್ನಡಿಗನಾಗಿ ನಾನು ರೈತರಿಗೆ ಏನ್ ಸಪೋರ್ಟ್ ಮಾಡ್ಬೇಕು ಅದು ಬೆಳೆಸ್ಕೊಂಡು ಸಮಯ ಬಂದ ಮಾಡ್ತೇವೆ. ಇವಳು ಐಫೋನ್ ತಗೊಂಬರಕ್ ಹೋಗ್ತಾಳೆ, ಐಫೋನ್ ತಗೊಂಬರಕ್ ಹೋಗ್ತೀನಾ? ಕರ್ನಾಟಕದಲ್ಲಿರುವಂತದ್ದು ಇವತ್ತು ಕನ್ನಡಿಗರೇ ಬೆಳೆಸಿರುವಂತದ್ದು. ಇವ್ರು ಒಂದು ನ್ಯಾಯ ಕೇಳಬಹುದಲ್ಲ, ನಿಂತ್ಕೊಂಡು ಮಾತಾಡಬಹುದಲ್ಲ ರೈತರು ಸಪೋರ್ಟ್ ಮಾಡಕ್ಕೆ. ಐಫೋನ್ ಅಂತ ಕಲಿತೆ. ಸೊ ನಾನು ಕೂಡ ಸೋನು ಅವ್ರನ್ನ ಈಗ ನಾನ್ ಮಾತಾಡಿರುವಂತಹದ್ದು ಕಳ್ಳನ್ ಮಕ್ಳು ಅಂತ ಹೇಳಿ, ನನ್ನ ವೈಯಕ್ತಿಕ ವಿಷಯ ಇಟ್ಕೊಂಡು ಐಫೋನ್ ಅಂತ ಅನ್ನಕ್ಕೆ ಇವನ್ ಯಾವನು? ಇವನ್ಗೆ ಏನ್ ಅಧಿಕಾರ ಇದೆ? ಫಸ್ಟ್ ಆಫ್ ಆಲ್ ಒಂದ್ ಹುಡುಗಿ ಬಗ್ಗೆ ಮಾತಾಡಕ್ಕೆ ಯಾವನ್ಗೂ ಅಧಿಕಾರ ಇಲ್ಲೇ ಇಲ್ಲ. ನನ್ನ ಪರ್ಸನಲ್ ವಿಷಯಗಳನ್ನ ಮಾತಾಡಕ್ಕೆ ಇವನ್ ಯಾವನು? ಇವನ್ ಮುರುಳಿ ಆಗಿರ್ಬೋದು, ಮಧು ಆಗಿರ್ಬೋದು, ಅದು ಅವ್ರವ್ರ ಮನೆಗ್ ಬಿಟ್ಟಿದ್ದು, ಇಲ್ಲ ಅವ್ರ ಜೊತೆಗಳು ಇರೋ ವಿಡಿಯೋ ಮಾಡ್ಕೊಂಡಿರೋರ್ಗ್ ಬಿಟ್ಟಿದ್ದು. ನನ್ನ ಹತ್ರ ಯಾವ್ದು ನಡೆಯೋದೇ ಇಲ್ಲ. ಕಾನೂನ್ ಪ್ರಕಾರವಾಗಿ ಇಬ್ರು ಮೇಲೂ FIR ಮಾಡ್ಸಿದೀನಿ. ಅವ್ರ ಅಂತಲ್ಲ, ಇನ್ನೊಬ್ರು ಸಂಧ್ಯಾ ನಾಗರಾಜ್ ಅಂತ ಅನ್ನೋರು ನನ್ಗೆ ಥ್ರೆಟ್ನಿಂಗ್ ಕೇಸ್ ಹಾಕಿದ್ದಾರೆ. ಅವ್ರೆಂತ ಮಾತಾಡಿದಾರೆ ಗೊತ್ತಾ? ನೀನ್ ಎಲ್ಲಿದ್ಯಾ ಅಲ್ಲೇ ಬಂದ್ಬಿಡ್ತೀನಿ, ನೀನ್ ಎಲ್ಲಿದ್ಯಾ ಅಲ್ಲೇ ಸಾರಿ ಕೇಳಿಸ್ಬಿಡ್ತೀನಿ. ಯಾಕೆ ನಮಗ್ ಕಾನೂನ್ ಗೊತ್ತಿಲ್ವಾ ಸರ್? ಶ್ರೀನಿವಾಸ್ ಗೌಡ ಮೊದ್ಲು ಎಲ್ಲ ಯುವಕರಿಗೂ ಕ್ಷಮೆ ಕೇಳುವಂತ ಕೆಲಸ ಮಾಡು. ನಿನ್ನ ಜೊತೆಲಿರೋರು, ನಿನ್ ಜೊತೆ ಪಾರ್ಟಿ ಮಾಡೋರು, ನಿನ್ ಜೊತೆ ಮೋಜು ಮಸ್ತಿ ಮಾಡೋರು ನಿನ್ನ ಪ್ಲಾಟ್ಫಾರ್ಮ್ ಆಗಿ ಕೊಟ್ಟಿದಾರಲ್ಲ, ಅವರು ಕಳ್ಳನ್ ಮಕ್ಳು. ಎಲ್ಲ ಹುಡುಗರು ಕಳ್ಳನ್ ಮಕ್ಳಾಗಕ್ ಸಾಧ್ಯ ಇಲ್ಲ. ನಿನಗೆ ದಮ್ಮು ತಾಕತ್ತು ಗುಂಡಿಗೆ ಧೈರ್ಯ ಇದ್ರೆ ಸ್ಟ್ರೈಟ್ ಫಾರ್ವರ್ಡ್ ಟಾಕಿಂಗ್ ಅಂತೆಲ್ಲ, ನಿನಗ್ ಯಾರಿಂದ ಮೋಸ ಆಗಿದೆ, ಯಾರಿಂದ ಅನ್ಯಾಯ ಆಗಿದೆ, ಯಾವ ನಿನಗ್ ಚೀಟ್ ಮಾಡಿದಾನೆ, ಯಾವ ನಿನ್ ಫ್ಲರ್ಟ್ ಮಾಡಿದಾನೆ, ಅವ್ನ ನೇರವಾಗಿ ಫಿಂಗರ್ ತೋರಿಸಿ ಈ ನನ್ ಮಗ ಕಳ್ಳನ್ ಮಗ ಅನ್ನುವಂತ ಧೈರ್ಯ ನಿನ್ನಲ್ಲಿ ಇರ್ಬೇಕಾಗಿತ್ತು ಹೊರತು ಎಲ್ಲಾ ಹುಡುಗರನ್ನು ಕಳ್ಳನ್ ಮಕ್ಳು ಅಂದಿದ್ಯಲ್ಲ, ಮೊದ್ಲು ಕ್ಷಮೆ ಕೇಳುವಂತ ಕೆಲಸ ಮಾಡ್ಬೇಕು ಸೋನು ಶ್ರೀನಿವಾಸ್ ಗೌಡ. ಇವಾಗ ನೋಡಿ ನಿನ್ ತರನೇ ಇದೇ ತರ ನಿಗರ್ತಾ ಇದ್ದವಳು ಎರಡೆರಡು ಪೀಸ್ ಹಾಕೊಂಡು ಇವಾಗ ಮೈ ತುಂಬಾ ಬಟ್ಟೆ ಹಾಕಿ ಮೂಲೆ ಸೇರಿಸಿರುವಂತ ಕೆಲಸ ಮಾಡಿದ್ದೀರಿ. ನೀನೇನ್ ದೊಡ್ಡ ವಿಚಾರ ಅಲ್ಲ. ಯಾಕೆ ಎಲ್ಲಾ ಹುಡುಗರು ಕಳ್ಳನ್ ಮಕ್ಳ? ಅವ್ನ್ ಯಾವನ ಪ್ರೆಸ್ ರಿಪೋರ್ಟ್ ಕೇಳಿಸ್ಕೊಂಡ್ ಬಂದಿದ್ದಾನೆ. ಬೇರೆ ಯಾರಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಮೆಟ್ಟಲ್ಲಿ ಹೊಡೆದು ಬರ್ತಾ ಇದ್ರು. ಹೆಣ್ಣಾಗಿರೋದ್ ಕಲಿ, ನಾಲ್ಗೆ ಇಡ್ತಾ ಇರ್ಲಿ. ಮಾಧ್ಯಮ ಮೈಕು ಇದೆ ಅಂದ್ರೆ ಇಷ್ಟ ಬಂದಂಗ್ ನಾಲ್ಗೆ ಹರಿದು ಬಿಡೋದಲ್ಲ. ಸೋನು ಶ್ರೀನಿವಾಸ್ ಗೌಡ, ಮೊದಲು ಗಂಡ್ ಮಕ್ಳಿಗೆ ಕ್ಷಮೆ ಕೇಳುವಂತ ಇವಾಗ ಕೇಳಿಸ್ಕೊಳ್ಳಿ. ನಿನ್ನ ಮನೇಲಿ ಇರುವಂತ ಗಂಡ್ ಮಕ್ಳನ್ನ ಕಳ್ಳನ್ ಮಕ್ಳು ಅನ್ಕೋ, ನಿನ್ ಟೀಮು ನಿನ್ನ ಸಂಘ ಪರಿವಾರನ ಕಳ್ಳನ್ ಮಕ್ಳು ಅನ್ಕೋ. ಎಲ್ಲಾ ಹುಡುಗರ್ನು ಕಳ್ಳನ್ ಮಕ್ಳು ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಮೊದ್ಲು ಯುವಕರಿಗೆ ಕ್ಷಮೆ ಕೇಳುವಂತ ಕೆಲಸ ಮಾಡು. ನೀನ್ ಕ್ಷಮೆ ಕೇಳಲೇಬೇಕು, ಕೇಳೋರ್ಗು ಬಿಡೋದಿಲ್ಲ. ನೀನ್ ಕೇಳಿಲ್ಲ ಅಂದ್ರೆ, ನೀನ್ ಏನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ ಇರೋ ಜಾಗಕ್ಕೆ ಬರ್ತಾರಂತೆ. ಬಂದ್ರಿ ಸ್ಟೇಷನ್ ಮುಂದೆನೆ ಇದೀನಿ, ಬನ್ನಿ. ಅಷ್ಟೊಂದ್ ತಾಕತ್ತಿದ್ರೆ ನನ್ನ 2 ಪೀಸ್ ಹಾಕೊಂತೀನಿ ಅಂತ ನನ್ನ ಬಟ್ಟೆ ಬಗ್ಗೆ ಮಾತಾಡಕ್ಕೆ ನಿನಗೆ ಯಾವ ಯೋಗ್ಯತೆನೂ ಇಲ್ಲ. ಹೇಳ್ತಾ ಇದೀನಿ ಕೇಳಿಸ್ಕೊ, ಕರೆಕ್ಟ್ ಆಗಿ ಹೇಳ್ತಾ ಇದೀನಿ. ಅವಶ್ಯಕತೆ ಇಲ್ಲ ಸರ್. ನಾನು ಒಂದ್ ಹುಡುಗಿ ಆಗಿ
ಹುಡುಗನ್ ಬಗ್ಗೆ ನಾನು ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಅಂದ್ಮೇಲೆ ನನ್ ಬಗ್ಗೆನೂ ಅವರು ಮಾತಾಡೋ ಯೋಗ್ಯತೆ ಇಲ್ಲ. ಎಸ್ ಮ್ಯಾಮ್, ಫೈನಲಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಒಂದ್ ನಿಮಿಷ ಸರಿ. ಕಂಪ್ಲೇಂಟ್ ಮಾಡಿ FIR ಯಾರ್ಯಾರ ಮೇಲೆ ಮಾಡಿದೀನಿ ಅಂತ ಅಂದ್ರೆ, ಮುರಳಿ ಶಿರಾ ಟಾಕ್ಸ್ ಅಂತೆ, ಮತ್ತೆ ಕಾರ್ತಿಕ್ ಶರ್ಮಾ ಅಂತ ಅವರೊಂದು, ಮಧುಸೂದನ್ R ಅಂತ, ಅರ್ಜುನ್, ಮತ್ತೆ ದೇವ್ರು ಸ್ಮಾಲ್ ರೋಸ್ಟರ್ ಅಂತ, ಆಕಾಶ್ PK ಕಾಮಿಡಿ, ಮತ್ತೆ ಚಂದ್ರು ಒಣಜಿಗ ಅಂತಿದೆ, ಮತ್ತೆ ಇನ್ನೊಬ್ಬ ರೋಸ್ಟರ್ ಪ್ರದೀಪ್ ಅಂತ ಇದೆ. ಸದ್ಯಕ್ಕೆ ನನ್ ಬಗ್ಗೆ ಇಷ್ಟು ಜನ ನನ್ನ ಹೀನಾಮಾನವಾಗಿ ಬೈದಿದ್ದುಂಟು. ನನ್ನ ಹತ್ರ ವಿಡಿಯೋ ಪ್ರೂಫ್ ಇದೆ, ಲಿಂಕ್ ಇದೆ, ಅವ್ರ ಪ್ರೊಫೈಲ್ ಲಿಂಕ್ ಇದೆ, ಪ್ರತಿ ಒಂದು ಇದೆ ಸರ್. ಇಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ನಾನು ಮಾಡ್ಸಿದೀನಿ ಸರ್. ಅದೇ ಸರ್, ಇವಾಗ ಸಂಧ್ಯಾ ನಾಗರಾಜ್ ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೇ ಸರ್, ಇವಾಗ ಒಂದು ಹುಡುಗಿ ಮೇಲೆ ಹೀನಮಾನವಾಗಿ ದೂರ ಹಾಕಿದ್ರೆ ಡಿಫಾಮೇಶನ್ ಕೇಸ್ ಹಾಕ್ಬೋದು. ನಂತರ ಈಗ ಸಂಧ್ಯಾ ಅವರು ನನಗೆ ನೀನ್ ಎಲ್ಲಿದ್ಯಾ, ಅಲ್ಲೇ ಬಂದ್ಬಿಡ್ತೀನಿ, ಅಲ್ಲೇ ಸಾರಿ ಕೇಳಿಸ್ತೀನಿ, ನೀನ್ 2 ಪೀಸ್ ಹಾಕೊಂಡವಳ ಏನೇನೋ ಮಾಡ್ಬಿಟ್ಟಿದೀನಿ, ನಂಗೆ ಥ್ರೆಡ್ನಿಂಗ್ ಮಾಡಿದ್ದಾರೆ. ನಾನು ಅವ್ರಿಗೆ ಥ್ರೆಡ್ನಿಂಗ್ ಕೇಸ್ ಹಾಕಿದ್ದೀನಿ. ಕಾನೂನ್ ಪ್ರಕಾರನೇ ಹೋಗ್ತೀನಿ ಸರ್. ನಾನ್ ಬೇರೆಯವ್ರ ತರ ಎಲ್ಲ ವಿಡಿಯೋ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನಾನು ಕಾನೂನ್ ಪ್ರಕಾರನೇ ಹೋಗ್ತಾ ಇದ್ದೀನಿ. ಕಾನೂನ್ ಪ್ರಕಾರನೇ ಇವಾಗ್ಲೂ ಸ್ಟೇಷನ್ ಮುಂದೆನೆ ಬಂದಿದ್ದೀನಿ. ಇಲ್ಲಿಗೆ ಬರ್ತೀಯಾ ಅಂದ್ರೆ ಬಾ ಸಂಧ್ಯಾ ಅವ್ರೆ, ಅದೇನ್ ಮಾತಾಡೋಣ, ಕಷ್ಟ ಸುಖ ನೋಡ್ಕೊಳ್ಳೋಣ ಮುಂದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.